ಕಾಂಗ್ರೆಸ್ ಸರ್ಕಾರನೇ ಅವ್ರನ್ನ ಕ್ಷಮೆ ಕೇಳಬೇಕು. ಚೀಫ್ ಮಿನಿಸ್ಟರ್ ಅಲ್ಲ, ಎಲ್ಲ ಮಿನಿಸ್ಟರ್ಗಳು ಮಾಡೋ ತಪ್ಪಾಯ್ತು ಅಂತ ಈಶ್ವರಪ್ಪನ ಕಾಲು ಬಿಡಬೇಕು. 100% ಕಮಿಷನ್ ಏನಿಲ್ಲಮ್ಮ, ದುಡ್ಡು ₹1 ಇಲ್ಲ ನೋಡಮ್ಮ. ಈ BPL ಕಾರ್ಡ್ ನಿಜವಾದ ಬಡವ್ರದೆಲ್ಲ ಕಟ್ ಮಾಡ್ತಾ ಇದಾರಲ್ಲಮ್ಮ. ಏನಮ್ಮ ಇದು ಮೂಡ ವಾಫ್ ಮುಸ್ಲಿಮ್ದು ಎಲ್ಲ ನಮ್ಮ ದುಡ್ಡೆಲ್ಲ ತಗೊಂಡು ನಮ್ಮ ದೇವಸ್ಥಾನ ಮುಜರಾಯಿ ದುಡ್ಡೆಲ್ಲ ತಗೊಂಡೋಗಿ ಮದ್ರಾಸಿ ಕೊಡ್ತಾ ಇದಾರಲ್ಲಮ್ಮ. ಏನಮ್ಮ ನಾಚಿಕೆಗೇಡಿ ಕೆಟ್ಟ ಮಾತುಗಳ ಬಂದ್ಬಿಟ್ರೆ ಭಾಳ ಕೋಪ ಇದೆ ಅವ್ರ ಮೇಲೆ. ನಮಗೆ ಸಿದ್ದರಾಮಯ್ಯನ ಮೇಲಂತೂ ತುಂಬ ಕೋಪ ಇದೆ. ಕುಂಕುಮ ಇಕ್ಕಿದ್ದು ಹಿಂದೂ ಹೋಗ್ತೇನೆ, ಟೋಪಿ ಹಾಕೊಂಡು ಅಲ್ಲ ಅಂತಾನೆ. ಸರಿಯೇನಮ್ಮ ಇದು ಕರ್ನಾಟಕನೇ ಪಾಪರಾಗ್ಬಿಟ್ಟಿದೆಯಮ್ಮ. ಒಂದು ಸಣ್ಣ ಗುಡ್ಡಿ ಮುಚ್ಚಕ್ಕೆ ದುಡ್ಡಿಲ್ಲ, ಒಂದು ಸಣ್ಣ ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ ಸರ್. ಗ್ಯಾರಂಟಿ ಅಂತಾರೆ. ಆ 2,000 ಒಂದು ತಿಂಗಳು ಬಂದ್ರೆ 3 ತಿಂಗಳು ಕೊಡಲ್ಲ. ಸರ್, ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ 40% ಸರ್ಕಾರ ಅಂತ ಆರೋಪ ಮಾಡಿತ್ತು. ಸೊ ಲೋಕಾಯುಕ್ತದಿಂದ ಇವಾಗ ಕ್ಲೀನ್ ಶೀಟ್ ಸಿಕ್ಕಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಮ್ಮ, ಇದ್ರ ಬಗ್ಗೆ ಸ್ಟಾರ್ಟಿಂಗ್ ಬಂದಾಗ ನಮ್ಗೆಲ್ಲರಿಗೂ ನೋವಾಯ್ತು. ಇದನ್ನ ನಡೆದಿರ್ಬೋದೇನೋ ಅಂತ. ಅವಾಗ ಈಶ್ವರಪ್ಪ ಕೂಡ ರಿಸೈನ್ ಮಾಡಿದ್ರು ಪಾಪ. ಸುಮ್ಗೆ ಸುಳ್ಳು ಅಪವಾದ ಹೇಳಿ ಎಲ್ಲರೂ ಇದು ಮಾಡಿ ತುಂಬ ತೊಂದರೆ ಕೊಟ್ಟರು. ಇವಾಗ ಅದು ಕ್ಲೀನ್ ಶೀಟ್ ಕೊಟ್ಟಿರೋದ್ರಿಂದ ಕಾಂಗ್ರೆಸ್ ಸರ್ಕಾರನೇ ಅವ್ರನ್ನ ಕ್ಷಮೆ ಕೇಳಬೇಕು. ಚೀಫ್ ಮಿನಿಸ್ಟರ್ ಅಲ್ಲ, ಎಲ್ಲ ಮಿನಿಸ್ಟರ್ಗಳು ಮಾಡೋ ತಪ್ಪಾಯ್ತು ಅಂತ ಈಶ್ವರಪ್ಪನ ಕಾಲು ಬಿಡಬೇಕು. ಅವನಿಗೆ ಅನ್ಯಾಯ ಮಾಡಿದ್ದಾರೆ, ಅವನು ಸೀಟ್ ಕಿತ್ಕೊಂಡ್ರು. ಇವಾಗ ಇಷ್ಟು ಅಕ್ರಮ ಅನ್ಯಾಯ ಮಾಡಿದ್ರು ಕೂಡ ನಾವು ಯಾರನ್ನೂ ರಿಸೈನ್ ಕೇಳ್ತಾ ಇಲ್ಲ, ಯಾರು ರಿಸೈನ್ ಮಾಡಿಲ್ಲ. ಆ ನಾಗೇಂದ್ರನಿಗೆ ರಿಸೈನ್ ಮಾಡಿದ್ರು, ಮತ್ತೆ ಅದೀಗ ಜಾಮೀನು ಕೊಟ್ಟು ಇದು ಪುನಃ ಅವನಿಗೆ ಮಂತ್ರಿಮಂಡಲ ಕೊಡ್ತಾರಂತೆ. ಇದು ನಾಚಿಕೆಗೆ ಹಿಡಿದ ಸರ್ಕಾರ ಇದು ಅವ್ರ ಪಾರ್ಟಿ ಅಂದರೆ 100%. ನೋಡಮ್ಮ, 187 ಕೋಟಿ ಯಾವುದು ವಾಲ್ಮೀಕಿ ಹಗರಣ, 700 ಕೋಟಿ ನಮ್ಮ ಮೋದಿಯವರು ಹೇಳಿದ್ರು ಇದು ಸಾರಾಯಿ ಬ್ರಾಂದಿ ಹಗರಣ, ಮತ್ತೆ ಮೂಡ ಹಗರಣ. ಇವರು ಸರ್ಕಾರ ಅನ್ಲಾಯಕ್ಕು ಇರಲೇಬಾರ್ದು. ಸರ್, ಇವಾಗ ಅಶೋಕ್ ಅವರು ಹೇಳಿದ್ದಾರೆ 40% ಸರ್ಕಾರ ಅಂತ ಸುಳ್ಳು ಹೇಳಿ 100% ಭ್ರಷ್ಟಾಚಾರ ಸರ್ಕಾರ ಬಂದಿದೆ ನಮ್ಮ ರಾಜ್ಯಕ್ಕೆ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಅದು ಬಗ್ಗೆ? ಸತ್ಯವಾದ ಮಾತು. ಇವರು ಅಶೋಕ್ ಅವ್ರು ಹೇಳ್ತಿರೋ ಸತ್ಯವಾದ ಮಾತು ಅದು. 100% ನಾನು ಹೇಳ್ದಲ್ಲಮ್ಮ, 100% ಕಮಿಷನ್ ಏನಿಲ್ಲಮ್ಮ. ದುಡ್ಡು ₹1 ಇಲ್ಲ ನೋಡಮ್ಮ. ಈ BPL ಕಾರ್ಡ್ ನಿಜವಾದ ಬಡವ್ರದೆಲ್ಲ ಕಟ್ ಮಾಡ್ತಾ ಇದಾರಲ್ಲಮ್ಮ. ಏನಮ್ಮ ಇದು ನೆನೆ ತೋರಿಸ್ತಾ ಇದಾರೆ ಕಣಮ್ಮ. ನಿಜವಾದ ಬಡವರು ಕಣಮ್ಮ. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಸರ್. ಅಲ್ಲ, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ, ಅವ್ರದ್ದು ತೆಗ್ದಾಕವ್ರಮ್ಮ. ಯೋಗ್ಯತೆ ಇದ್ರೆ ಕರೆಕ್ಟಾಗಿ ವೆರಿಫೈ ಮಾಡಲಿ. ಆಧಾರ್ ಕಾರ್ಡ್ನ ಲಿಂಕ್ ಮಾಡಿರ್ತಾರೆ, ಆಸ್ತಿ ಎಷ್ಟೈತೆ ಏನೈತೆ ಅಂತ ಗೊತ್ತಾಗುತ್ತೆ. ಅವ್ರದ್ದು ತೆಗೀಲಿ ಅಮ್ಮ. ಪಾಪ ಹೆಣ್ಣು ಮಗು ಅಳ್ತಾ ಇದೆ ಅಮ್ಮ, 2 ತಿಂಗಳಿಂದ ಅಕ್ಕಿ ಕೊಟ್ಟಿಲ್ವಂತೆ. ಇವೆಲ್ಲ ನಾಚಿಕೆ, ತುಂಬಾ ನೋವಾಗುತ್ತಮ್ಮ. ಇವ್ ಬೇಡ. ಅವರು ರಾಜಕೀಯಕ್ಕೆ ಬರ್ಬೇಕಾದ್ರೆ ಈ ತರ ಅನೌನ್ಸ್ ಮಾಡ್ಬೇಕಾದ್ರೆ ಗ್ಯಾರಂಟಿಗಳನ್ನ ಯೋಚನೆ ಮಾಡಿರಲ್ವಾ? 5 ವರ್ಷ ನಾವು ಜನಗಳಿಗೆ ಹೇಗ್ ಕೊಡ್ತೀವಿ ಅಂತ ಯೋಚನೆ ಮಾಡಿದಿರಾ? ಅನೌನ್ಸ್ ಮಾಡಿರ್ತಾರ, ಇವಾಗ ಸಡನ್ ಆಗಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಿದ್ರ. ನೋಡಮ್ಮ, ಸರ್ಕಾರ ಹಾಳೋಗ್ಲಿ, ಜನ ಹಾಳೋಗ್ಲಿ, ನಾವೊಂದು 40 ದಿನ ಸುಖವಾಗಿದ್ ಬಿಡೋಣ ಅಂತ ಅನೌನ್ಸ್ ಮಾಡಿದ್ದು ಅಷ್ಟೇ ಅಮ್ಮ. ಅದು ಎಲ್ಲ ನಾಶ ಆಗೋಗ್ಲಿ, ನಾವು ಸುಖವಾಗಿದ್ ಬಿಡೋಣ, ನಾವು ಆರಾಮಾಗಿದ್ ಬಿಡೋಣ. ಮೂಡ ವಾಫ್ ಮುಸ್ಲಿಮ್ದು ಎಲ್ಲ ನಮ್ಮ ದುಡ್ಡೆಲ್ಲ ತಗೊಂಡು ನಮ್ಮ ದೇವಸ್ಥಾನ ಮುಜರಾಯಿ ದುಡ್ಡೆಲ್ಲ ತಗೊಂಡೋಗಿ ಮದ್ರಾಸಿ ಕೊಡ್ತಾ ಇದಾರಲ್ಲಮ್ಮ. ಏನಮ್ಮ ನಾಚಿಕೆಗೇಡಿ. ನೋಡಮ್ಮ, ಸುಮ್ಮನೆ ಕೆಟ್ಟದೇನ ಬಿಡ್ತೀನಿ, ಅದಕ್ಕೆ ಭಯ ನನಗೆ. ಆಯ್ತೆ, ಕೆಟ್ಟ ಮಾತುಗಳ ಬಂದ್ಬಿಟ್ರೆ ಭಾಳ ಕೋಪ ಇದೆ ಅವ್ರ ಮೇಲೆ. ನಮಗೆ ಸಿದ್ದರಾಮಯ್ಯನ ಮೇಲಂತೂ ತುಂಬ ಕೋಪ ಇದೆ. ಕುಂಕುಮ ಇಕ್ಕಿದ್ದು ಹಿಂದೂ ಹೋಗ್ತೇನೆ, ಟೋಪಿ ಹಾಕೊಂಡು ಅಲ್ಲ ಅಂತಾನೆ. ಸರಿಯೇನಮ್ಮ ಇದು ಹೇಳಮ್ಮ, ನೀನು ಹೇಳಮ್ಮ, ಕರೆಕ್ಟಾ ಇದು? ಕುಂಕುಮ ಇಟ್ಟು ಹಿಂದಕ್ಕೆ ಹೋಗ್ತಾನೆ, ಅದೇ ಟೋಪಿ ಹಾಕಿದ್ರೆ ಅಲ್ಲಾ ಅಕ್ಬರ್ ಅಂತಾನೆ. ಸರಿನಮ್ಮ ಇದು? ನಾವು ತುಂಬ ನೋವಾಗುವಂಥ ಇವಾಗ ಇರೋರೆಲ್ಲ ನಮ್ಗೆ ತುಂಬ ನೋವು ಕೊಡ್ತಾರೆ. ಅವ್ರು ಇರಲೇಬಾರ್ದು, ಮನೆಗೆ ಬರೋದೇ ಒಳ್ಳೇದು. ಅದು ಹೊಸ ಸರ್ಕಾರ ಬರಬೇಕು. ಇವಾಗ ರೇಷನ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡ್ತಿದಾರಲ್ವಾ? ಸೊ ಏನ್ ಹೇಳ್ತೀರಾ? ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ 11 ಲಕ್ಷ ಕ್ಯಾನ್ಸಲ್ ಮಾಡಿದ್ದಾರೆ. ಅದರೊಳಗೆ ಅರ್ಧಕ್ಕರ್ಧ 100 ಬಡವ್ರದೆ. ಒಂದು ಹೆಣ್ಣು ಮಗು ಅಳ್ತಾ ಇದೆ ಅಮ್ಮ. ನಿಜವಾದ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಬ್ಬ ನಾನು ಮನೇಲಿ ಇದ್ದೀನಿ, ನಾವು ಗಂಡ ಬರೋ ಸಂಬಳ ಸಾಲಲ್ಲ ಅಂತ ನಿನ್ನೆ ಅಳ್ತಾ ಇದೆ ಅಮ್ಮ. ಒಂದು ಹುಡುಗಿ ನಿನ್ನೆ ನೋಡೋದು ನೀವು TV. ನೀವು ಅದನ್ನೆಲ್ಲ ತೋರಿಸ್ಬೇಕಮ್ಮ. ಆಧಾರ್ನ ಲಿಂಕ್ ಮಾಡಿ ನಿಜವಾದ ಶ್ರೀಮಂತರನ್ನ ಕಟ್ ಮಾಡಿ. ಇಲ್ಲ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನೀವು ಶ್ರೀಮಂತರು ಹ್ಯಾಂಡ್ ಓವರ್ ಮಾಡ್ಬಿಡಿ, ನಿಮ್ಗೆ ಬೇಡ ಅಂತ ಕೇಳ್ಕೊಳ್ಳಿ. ನಮ್ಗೆ ಇದು ಮೋದಿ ಅವ್ರು ಮಾಡಿದ್ರು ಗೊತ್ತೇನಮ್ಮ ನಿಮಗೆ? ಸಿಲಿಂಡರ್ ಯಾರ್ಯಾರು ಶ್ರೀಮಂತರು ಎಲ್ಲ ಹ್ಯಾಂಡ್ ಓವರ್ ಮಾಡಿ ಬಡವ್ರು ಕೊಡ್ತೀವಿ. ಅವ್ರ ಮಾತನ್ನ ಎಲ್ಲ ಪಾಲಿಸಿದ್ರು, ಎಲ್ಲ ವಾಪಸ್ ಮಾಡಿದ್ರು. ಇವರು ಹಂಗೆ ಕೇಳ್ಕೊಳ್ಳಿ, ಶ್ರೀಮಂತರೆಲ್ಲ BPL ಕಾರ್ಡ್ನ ಹ್ಯಾಂಡ್ ಓವರ್ ಮಾಡಿಬಿಡಿ, ಬಡವ್ರು ಸಿಕ್ಲಿ. ಅದನ್ನು ಬಡವ್ರದ್ದು ಯಾಕೆ ನೀವು ನಾಚಿಕೆ ಆಗಲ್ವಾ ನೀವು ಅಂತ ಕೇಳಬೇಕಮ್ಮ. 10 ಲಕ್ಷ 15 ಲಕ್ಷ ಬಾಡಿಗೆ ಬರೋರು BPL ಕಾರ್ಡ್ ತಗೊಂಡಿದ್ದಾರಲ್ಲಮ್ಮ. ಕೊಟ್ಟವ್ರು ಎಂತವ್ರಮ್ಮ, ನಾಚಿಕೆ ಆಗಲ್ವ ಅಧಿಕಾರಿಗಳು? ವೆರಿಫೈ ಮಾಡಬೇಕು, ಹೋಗಿ ಅವ್ರ ಮನೇನ ಹೇಗಿದ್ದಾರೆ ಅಂತ ಚೆಕ್ ಮಾಡಬೇಕು. ನಾಚಿಕೆ ಆಗಲ್ಲ.
ಆಫೀಸಲ್ಲಿ ಕೂತ್ಕೊಂಡು ಸುಮ್ಮನೆ ಬರ್ದು ಕೊಟ್ಬಿಡ್ತಾರಮ್ಮ ಇವರು, ಹೋಗಿ ವೆರಿಫೈನೇ ಮಾಡಲ್ಲ ಇವರು. ಏನು ಮಾಡಲ್ಲ ಸರ್, ಏನು ಮಾಡಲ್ಲ. ಏನು ಇಲ್ಲ, ಏನು ಕೇಳೋದೇ ಇಲ್ಲ ಸರ್ ಇವರು. ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದ ರಾಜಕೀಯ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಇದು ಏನಂತ ಹೇಳೋದಮ್ಮ, ಏನಂತ ಹೇಳೋದು ಇವಾಗ, ನಮಗೆ ಬೇಕಾಗಿಲ್ಲ ಇವರು, ಬೇಕಿಲ್ಲ. ದೇಶ ಕರ್ನಾಟಕನೇ ಪಾಪರಾಗ್ಬಿಟ್ಟಿದೆ ಅಮ್ಮ. ಒಂದು ಸಣ್ಣ ಗುಂಡಿ ಮುಚ್ಚಕ್ ದುಡ್ಡಿಲ್ಲ, ಒಂದು ಸಣ್ಣ ಗುಂಡಿ ಮುಚ್ಚಕ್ ದುಡ್ಡಿಲ್ಲ ಸರ್. ಗ್ಯಾರಂಟಿ ಅಂತಾರೆ, ಆ 2,000 ಒಂದು ತಿಂಗಳು ಬಂದ್ರೆ 3 ತಿಂಗಳು ಕೊಡಲ್ಲ. ಅಕ್ಕಿ ದುಡ್ಡು ನಾವು ಕೊಡ್ತೀವಂತೆ, ಮೋದಿದ್ ಮಾತ್ರ ಬರ್ತಾ ಇದೆ ಅಕ್ಕಿದು. ಇವ್ರು ಕೊಡ್ತೀನಿ ಅಂದ್ರೆ ಅದು 1 ತಿಂಗಳು ಬರುತ್ತೆ, 5 ತಿಂಗಳು ಇಟ್ಕೊಂಡಿರ್ತಾರೆ. ಆಮೇಲೆ ಪಿಂಚಿನಮ್ಮ, ನನ್ನ ಪಿಂಚಿನೇ 5-6 ತಿಂಗಳು ತಿಂದ್ಬಿಟ್ರು, 1,200 ರೂಪಾಯಿ. ಆಮೇಲೆ ಇವಾಗ ಹೊಸ ಇದಕ್ಕೆ ಹಾಕಿದ್ದಾರೆ. ಈಗ ನಾವು ಓಡಾಡಿ ಸಾಕಾಗೋಯ್ತು ಅವ್ರ ಮನೆ ಹಾಳಾಗ. ಬೀಟ್ ಪ್ಲಸ್ ಕರ್ನಾಟಕ.